ಬರಬೇಕು ಬರಬೇಕು. ಮಹಾನ್ ಪವಾಡ ಪುರುಷರು, ಸಿದ್ಧಲಿಂಗ ಮಹಾಬುದ್ಧಿಗಳು. ಓಹೋ, ಜನರೆಲ್ಲ ಆರಾಧಿಸೋ ಸಿದ್ಧ ಪುರುಷರು. ಇಂಥ ಕೆಲಸ ಮಾಡೋಕೆ ನಾಚಿಕೆ ಆಗ್ಬೇಕು. ಎಲ್ಲ ಮುಗಿದ ಮೇಲೆ ಕೊನೆಗೆ ಅಳೋ ನಾಟಕ ಮಾಡೋಕ್ ಬಂದ್ಯೋ ಹೇಗೆ? ಈ ಹುಡುಗಿ ಕೈಲಿ ಹತ್ಯೆ ಮಾಡೋಕೆ ಗೊಂಬೆ ಕೊಟ್ಟೆ. ಈ ಊರಿನ ಜನರು ಹಗಲು ರಾತ್ರಿ ಭಯದಲ್ಲಿ ಕಳೆಯೋ ಹಾಗೆ ಮಾಡಿದೆ. ಹತ್ಯೆಗಳನ್ನು ಮಾಡಿಸ್ದೆ. ನಿನ್ನ ಹತ್ರ ಎಷ್ಟೋ ಬಾರಿ ಜನಗಳು ಬಂದು ಸಹಾಯ ಕೇಳಿದ್ರು, ನಿನಗಿಲ್ಲಿ ಬರೋಕ್ ಸಮಯ ಇರಲಿಲ್ಲ ಅಲ್ವಾ? ಬೇರೆ ಬೇರೆ ಊರುಗಳಿಗೆ ಸುತ್ತಿ ದೊಡ್ಡದಾಗಿ ಸಮಸ್ಯೆ ಬಗೆಹರಿಸೋಕೆ ನಿನಗಾಗ್ತಾ ಇತ್ತು. ಆದರೆ ಇಲ್ಲಿ ಪ್ರಾಣ ಹೋಗ್ತಾ ಇದ್ರು ನೀನು ಬರಲಿಲ್ಲ. ಯಾಕೆ ಬರಲಿಲ್ಲ? ನನಗೇನು ಗೊತ್ತಾಗೋಲ್ಲ ಅಂದ್ಕೊಂಡಿದ್ಯೋ ಹೇಗೆ? ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ ನೀವು. ಏಯ್ ಸುಮ್ಮನೆ ನಿಂತ್ಕೊಳ್ಳಯ್ಯ. ನಾನಿಲ್ಲಿ ಮಾತಾಡ್ತಾ ಇಲ್ವಾ? ಊರಿನ ಜನರನ್ನು ಸಾಯಿಸಿ ನಿಮಗೇನು ಲಾಭ ಸಿಗ್ತಾ ಇತ್ತು ಸಿದ್ಧಲಿಂಗ? ಈಗ ಈ ಹುಡುಗಿ ಸಾಯೋದಕ್ಕೂ ನೀನೇ ಕಾರಣ. ತಪ್ಪನ್ನ ಒಪ್ಕೋ. ನೋಡಿ, ನಮ್ಮ ಬುದ್ಧಿಗಳು ಹೀಗೆಲ್ಲ ಮಾಡೋರಲ್ಲ ಅಂತ ನಾವು ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ನೀವು ಇಲ್ಲೇ ಇರೋದನ್ನ ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀರಾ. ಇದಕ್ಕೆ ನಿಮ್ಮ ಹತ್ರ ಉತ್ತರ ಕೇಳಲಿಲ್ಲ, ನಿಮ್ಮ ಬುದ್ಧಿ ಹತ್ರ ಮಾತಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಅವನೇ ಉತ್ತರ ಕೊಡ್ಲಿ. ಯಾಕೆ ಮೌನವಾಗಿ ನಿಂತಿದ್ದಾನೆ? ಶಿವನೇ ಕಳಿಸಿರೋ ನಾನು ನಿಮ್ಮ ಸಿದ್ಧಲಿಂಗನ ಎಲ್ಲ ಮೋಸಗಳನ್ನು ಕಂಡುಹಿಡಿತಾ ಇದ್ದೀನಿ. ನನ್ನ ಮುಂದೆ ಎಲ್ಲ ಸತ್ಯನೂ ಬಯಲಾಗಲೇಬೇಕು, ಬೇರೆ ದಾರಿನೇ ಇಲ್ಲ. ಹೌದು, ನಮಗೆ ಸತ್ಯ ಗೊತ್ತಾಗಲೇಬೇಕು. ಬುದ್ಧಿಗಳು ಯಾಕೆ ಹೀಗೆ ಮಾಡಿದ್ರು? ಹೌದು, ನಮಗೆ ಸತ್ಯ ಗೊತ್ತಾಗಲೇಬೇಕು.